ಆ್ಯಕ್ಚುಲಿ ಬುಲ್ಬುಲ್ ಆ ಒಂದು ಇದರಲ್ಲೇ ಹೋಗಿದ್ದು. ಒಳ್ಳೆ ಸ್ನೋ ಇರುತ್ತೆ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ, ನೋಡಿದ್ರೆ ಎಲ್ಲ ಡ್ರೈ ಇದೆ. ಜಾಲಿಟಿ ಸರಿ ಇದರಲ್ಲೇ ಬೇರೆ. ಇದರಲ್ಲಿ ನೀವು ನೋಡಿದ್ರೆ ನಿಜವಾಗ ಅವ್ರನ್ನ ಇವನು ಯಾರೋ ಹಿಂದಿಗಿದ್ದಿ ಹೋಗ್ಬಿಡ್ತಾನೇನೋ ಅನ್ನೋ. ಹೌದು. ಆಮೇಲೆ ಆ್ಯಕ್ಟಿಂಗ್ ವೈಸಲ್ಲೂ ಅಷ್ಟೇ, ಮೊದಲಿಗೂ ಪ್ರವೀಣ್ಗೂ ಇವಾಗೂ ತುಂಬ ವ್ಯತ್ಯಾಸ ಇದೆ. ವಾಸುಕಿ ವೈಭವ್ ನನ್ನ ಫಸ್ಟ್ ಕಾಂಬಿನೇಷನ್ ಇದು. ಪಾಪು ಬೇಕಾ ಲೇಡೀಸ್ ಪಾಪು ಬೇಕಾ ಎರಡು ಕವಿರಾಜೇ ಬರೆದಿರೋದು. ಶ್ರೀಧರ್ ಸರ್ ಮತ್ತೆ ನಮ್ಮ ಕೆ ಸರ್ ಕಾಂಬಿನೇಷನ್ ಅಲ್ಲಿ ಯಾವುದೇ ಸಿನಿಮಾ ಬರಲಿ ಸರ್, ನೀವು ಹೀರೋನ ಮರೆತರು ಹೀರೋಯಿನ್ನ ಮರೆತರು ನೇಚರ್ನ ಮಾತ್ರ ಮರೆಯಲ್ಲ. ನಿಮಗೆ ಹೀರೋಯಿನ್ಗಿಂತನೂ ನೇಚರ್ ಮೇಲೆ ತುಂಬ ಲವ್, ಅಂದರೆ ತುಂಬ ಡಿಫ್ರೆಂಟಾಗಿ ತೋರಿಸ್ತೀರಾ. ಅದನ್ನ ನೋಡಿದ ತಕ್ಷಣ ಈ ಥರದ್ದು ಒಂದು ಜಾಗ ಇದೆಯಾ ಅಂತ, ಅಥವಾ ನಿಮ್ಮಿಂದ ಆ ಜಾಗಗಳು ಫೇಮಸ್ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ ಬಹುಶಃ ಇತ್ತೀಚೆಗಾಗಲೇ. ಸಿನಿಮಾದಲ್ಲಿ ಒಂದು ಆ ಥರ ಒಂದು ಡುಯೆಟ್ ಸಾಂಗ್ ಬರುತ್ತೆ ಅಂತ ಸಿಚುವೇಶನ್ ಬಂದ್ರೇ ಆಡಿಯನ್ಸ್ಗೆ ಒಂದು ಫೀಲ್ ಇರುತ್ತೆ. ಆಮೇಲೆ ಲವ್ ಟ್ರ್ಯಾಕ್ ಯಾವಾಗಲೂ ನೀವು ನೋಡಿ ಆ ಸಿನಿಮಾ ಬಂದು ಹಿಟ್ಟಾಗುತ್ತೆ, ಸಿನಿಮಾ ಆದಮೇಲೆ ಕೂಡ ಇನ್ನೂ ಸಾಂಗ್ ಕೇಳ್ತಾನೆ ಇರ್ತಾರೆ. ಸೊ ಆ ಥರ ಶ್ರೀಧರ್ ನಾವು ಕಾಂಬಿನೇಷನ್ಸ್ ತುಂಬ ಆ ಥರ ಎಲ್ಲ ಸಾಂಗ್ಸ್ ಬಂದಿದೆ. ಇನ್ನೊಂದು ಏನಾಗುತ್ತೆ ಅಂದರೆ ಆಸ್ ಎ ಕ್ಯಾಮ್ರಾಮನ್ಗೆ ನಮಗೆ ಖುಷಿ ಆಗೋದಿಲ್ಲ ಅಂದರೆ ಆ ಥರ ಒಂದು ಡುಯೆಟ್ ಸಾಂಗ್ ಬಂದು ಒಂದು ಲೊಕೇಶನ್ ಬ್ಯೂಟಿ ತೋರಿಸುವಾಗ ಸೊ ನಮಗೆ ಚಾನ್ಸ್ ಇರುತ್ತೆ. ಸೊ ಲೊಕೇಶನ್ಸ್ ತೋರ್ಸೋಕ್ಕೆ ನಮ್ಮ ಕ್ಯಾಮ್ರಾ ಕೆಲಸ ಅದರಲ್ಲಿ ತೋರ್ಸೋಕ್ಕೆಲ್ಲ ಒಂದು ಚಾನ್ಸ್ ಸಿಗುತ್ತೆ. ಸೊ ಅದು ನಮಗೆ ಒಂದು ಒಳ್ಳೆ ಖುಷಿ. ಒಂದು ಆಸ್ ಎ ಡೈರೆಕ್ಟ್ರಾಗಿ ಅದೊಂದು ಸಾಂಗ್ ಬ್ಲೆಂಡ್ ಮಾಡಿದ ತಕ್ಷಣ ನಮಗೆ ಆ ಪರವಾಗಿಲ್ಲಪ್ಪ ಅದು ಒಳ್ಳೆ ಸಾಂಗ್ ಸಿಕ್ಕಿದೆ. ಅಲ್ಲೂ ಬೇರೆ ಬೇರೆ ಥರ ಇರುತ್ತೆ. ಒಂದು ಸತಿ ಹೋದರೆ ಫುಲ್ ಸ್ನೋ ಐಸ್ ಎಲ್ಲ ಇರುತ್ತೆ, ಅದೇ ಲೊಕೇಶನ್. ಮತ್ತೆ ಹೋಗುವಾಗ ನಾವು ಆ್ಯಕ್ಚುಲಿ ಬುಲ್ಬುಲ್ ಆ ಒಂದು ಇದರಲ್ಲೇ ಹೋಗಿದ್ದು. ಒಳ್ಳೆ ಸ್ನೋ ಇರುತ್ತೆ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡು ಹೋದ್ವಿ, ನೋಡಿದ್ರೆ ಎಲ್ಲ ಡ್ರೈ ಇದೆ. ಆದರೆ ಡ್ರೈ ಆದ್ರೂ ಲೊಕೇಶನ್ ಬ್ಯೂಟಿನೇ ಬೇರೆ ಥರ ಇದೆ. ಓಕೆ. ಸೊ ಅದನ್ನ ನೀವು ಕೇಳಿದ್ರಲ್ಲ ಒಂದೊಂದ್ಸತಿ ಹೊಸದಾಗಿ ಸಿಗುತ್ತೆ, ದೇವ್ರ ದಯಿಂದ ಅದ ಥರ ಸಿಕ್ಕಿತ್ತೋ ಇಲ್ಲ ನಮ್ಮ ಲಕ್ಕೋ ಏನೋ ಗೊತ್ತಿಲ್ಲ. ನೇಚರ್ ನಿಮ್ಮ ಸಾಂಗ್ ತಕ್ಕಂಗೆ ನೇಚರು ಚೇಂಜ್ ಆಗ್ಬಿಡುತ್ತೆ. ಆ ಟೈಮ್ಗೆ ಅದನ್ನೇ ಮೇಜರ್ ಡೈರೆಕ್ಟ್ರು ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಬಂದರು. ಹರ್ಷ ಮಾಸ್ಟರ್ ಮಾಡಿದ ಸಾಂಗು ಅವ್ರಿಗೆ ಅಲ್ಲಿ ಹೋಗಿದ ತಕ್ಷಣ ಫಸ್ಟು ಒಂದು ಅಪ್ಸೆಟ್ ಆಯ್ತು ಎಲ್ಲರಿಗೂ. ಆದರೂ ಸಾಂಗ್ ಮಾಡದೆ ಬರೋಕ್ಕಾಗಲ್ಲ, ಇಮಿಡಿಯೇಟ್ ಮಾಡೋಣ ಅಂತ ಬೇರೆ ಪ್ಯಾಟರ್ನ್ ಮಾಡ್ಕೊಂಡು ಗ್ರೂಪೇ ಹೋಗಿದ್ದೀವಿ ನಾವು. ನಾನು ಒಂದು ನೋಟಿಸ್ ಮಾಡಿದ್ದೀನಿ ಇಬ್ಬರಲ್ಲೂ ಅಷ್ಟೇ. ಒಂದು ದೇ ಗ್ರೋ ವಿತ್ ಜನ್ರೇಷನ್ ಆಯಿತಾ, ಅದು ಒಂದಿದೆ. ಸೊ ಏನೋ ಒಂದು ಹೊಸ ಟ್ರೈ ಮಾಡೋಕೆ ಅವ್ರು ಯಾವತ್ತೂ ರೆಡಿ ಇರ್ತಾರೆ. ಏನೋ ಒಂದು ಯಾರು ಫಾರ್ ಎಕ್ಸಾಂಪಲ್ ಹರ್ಷ ಮಾಸ್ಟರ್ ಒಂದು ಸಾಂಗಲ್ಲಿ ಇದು ಮಾಡೋಣ, ಮಳೆ ಬರ್ತಾ ಇದೆ, ಇಟ್ ವಾಸಂಟ್ ಸಪೋಸ್ ಟು ರೇನ್, ಮಳೆ ಬರ್ತಾ ಇದೆ, ನಾನು ಶಿಫಾನ್ ಸಾರಿ ಹಾಕ್ಕೊಂಡಿದ್ದೀನಿ, ನನಗೆ ಚಳಿ ಆಗ್ತಾಯಿದೆ, ಎಲ್ಲರಿಗೂ ಚಳಿ ಆಗ್ತಾಯಿದೆ, ನಾನ್ ಸ್ಟಾಪ್ ಮಳೆ, ಅಷ್ಟು ದೂರ ಹೋಗಿದ್ದೀವಿ, ಆದ್ರೂ ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ನಾಟ್ ಜಸ್ಟ್ ಫಾರ್ ದ ಸೇಕ್. ಆ್ಯಕ್ಚುಲಿ ಆ ಸಾಂಗ್ ಮಾಡುವಾಗ ನಮ್ಮಲ್ಲಿ ಎಲ್ಲರೂ ಫುಲ್ ಮಳೆ, ಇಡೀ ಟೀಮ್ ಹೋಗ್ಬಿಟ್ಟಿದ್ದೀವಿ. ಜಿಮ್ಮಿ ಜೀಪು, 2 ಕ್ಯಾಮ್ರಾ, ಹೆವಿ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡೋಗಿದ್ದೀವಿ. ಶೂಟಿಂಗ್ ಮಾಡದೆ ಬಂದರೆ ತುಂಬ ಲಾಸ್ ಆಗುತ್ತೆ, ಎಲ್ಲ ಆಗುತ್ತೆ. ಹೆಂಗಾದ್ರೂ ಮಾಡಲೇಬೇಕು. ಸರಿ ಹರ್ಷ ಮಾಸ್ಟ್ರು ಕೇಳಿದ್ರು ಹಂಗೋ, ಸರ್ ಏನು ಮಾಡೋಣ ಸರ್, ಹೆಂಗೆ ನಮ್ಮ ಮಾಸ್ಟರ್ ಸ್ವಲ್ಪ ವೆಯ್ಟ್ ಮಾಡೋಣ, ಬಂದಮೇಲೆ ಮಳೆ ನಿಂತರೆ ಮಾಡೋಣ ಅನ್ನೋದು. ಏನಿರಲ್ಲ, ಫುಲ್ ಮಿಸ್ಟು, ಏನು ಕಾಣಲ್ಲ. ಸರಿ ವೆಯ್ಟ್ ಮಾಡೋತೀವಿ, ಮಳೆ ಇರುತ್ತೆ, ಎಲ್ಲ ಕಾರಲ್ಲಿ ಕೂತ್ಕೊಳ್ಳೋದು, ಒಂದು 10 ನಿಮಿಷ ಮಳೆ ನಿಂತ ತಕ್ಷಣ ಇಮಿಡಿಯೇಟ್ಲಿ ಓಡ್ಬಾಣೋದು, ಬರೋದು, ಒಂದು 2 ಶಾಟ್ ತೆಗಿಯೋದು, ಮತ್ತೆ ಮಳೆ ಬರೋದು, ಹೋಗಿ ಕೂತ್ಕೊಳ್ಳೋದು. ಇದೇ ಥರ ಮಾಡಿದ್ವಿ. ಆಮೇಲೆ ಅಷ್ಟು ಕಷ್ಟಪಟ್ಟು ಮಾಡಿದ್ರು ಹೇಳ್ದಂಗೆ ನೀವು ಸಾಂಗ್ ನೋಡ್ತೀರಾ, ಸಾಂಗ್ ನೋಡಿದ್ರೆ ತುಂಬ ಖುಷಿ ಪಡ್ತೀರಾ. ಆ ಔಟ್ಪುಟ್ ನಮಗೆ ಒಂದು ಸ್ವಿಟ್ಜರ್ಲೆಂಡ್ ಥರ ಇದೆ. ಸೊ ಅದರಿಂದ ಒಂದು ಖುಷಿ ಅನಿಸುತ್ತೆ. ಯಾಕಂದ್ರೆ ಕಷ್ಟಪಟ್ಟು ನಾವು ಮಾಡುವಾಗ ಅದ್ರ ಫಲ ಸಿಕ್ಕಿದ್ರೆ ಅಂತೀವಲ್ಲ, ಆ ಥರ ಸಾಂಗ್ ನಿಜವಾಗ್ಲೂ ತುಂಬ ಒಳ್ಳೆಯ ಸಾಂಗ್ ಆಗಿದೆ. ಜನಗಳಿಗೆ 100% ಹಿಟ್ ಆಗುತ್ತೆ. ಇದಕ್ಕೆ ಇನ್ನೊಂದು ಚಿಕ್ಕ ಎಕ್ಸಾಂಪಲ್ ಒಂದು ಹೇಳ್ತೀನಿ. ಸೊ ನೀವೆಲ್ಲ ಕೇಳ್ತಿರಲ್ಲ ಹೊಸಬ್ರು ಭಯ ಪಡ್ತಾ ಇರೋದಂತ. ನಾವು ಕೌರವ ಅಂತ BC ಪಾಟೀಲ್ ಅವರು ಸಿನಿಮಾ ಮಾಡಿದೆ. ಆವಾಗಲೇ ನಾವೊಂದು ಎಕ್ಸ್ಪೀರಿಯೆನ್ಸ್ ಇತ್ತು, ಒಂದು 10-15 ಸಿನಿಮಾ ಮಾಡಿಬಿಟ್ಟಿದ್ದೆಲ್ಲ ಆಯಿತು. ಕೌರವ ವೆಂಕಟೇಶ್ ಅಂತ ಫೈಟ್ ಮಾಸ್ಟರ್ ಫಸ್ಟ್ ಆ ಸಿನಿಮಾಗೆ. ಕೌರವ ವೆಂಕಟೇಶ್ ಫೈಟ್ ಮಾಸ್ಟರ್, ಕೌರವ ಅಂತ ಹೆಸರಾಯಿತು. ಅವ್ರು ಬಂದರು, ಫೈಟ್ ಮಾಡ್ತಾಯಿದ್ರು. ನಾನು ಅದು ಮುಗಿಸ್ಕೊಂಡು ದೊರೆ ಶಿವಸೇನಾ ಸಿನಿಮಾ ಯಾವುದೋ ಗ್ರೇಡಿಂಗ್ ಬರಬೇಕು, ಮುಗಿಸ್ಕೊಂಡು ನಮ್ಮ ಅಷ್ಟನ್ನು ಬಿಟ್ಕೊಂಡು ನೈಟ್ ಬರ್ತೀವಿ ನಾವು. BC ಪಾಟೀಲ್ ಅವರು ಇಲ್ಲಿ ಅವಾಗ ಇನ್ಸ್ಪೆಕ್ಟ್ರ್ ಬೇರೆ ಬರ್ತಾಯಿದ್ದು. ಬರೋ ಟೈಮಲ್ಲಿ ಕಾರಲ್ಲಿ ಕೇಳೋರು, ಅಲ್ಲ ಸರ್ ನೀವು ಇಷ್ಟು ಸಿನಿಮಾ ಮಾಡಿ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಅವ್ರು ಫಸ್ಟ್ ಫೈಟ್ ಮಾಸ್ಟರ್ ಬಂದಿದ್ದಾರೆ, ನೀವು ಅವ್ರು ಏನು ಹೇಳ್ದೆ ಅವ್ರು ಹೇಳೋದನ್ನು ಮಾಡಿಕೊಡ್ತೀರಾ ಅಂದರು. ನಾನು ಒಂದೇ ಮಾತು ಹೇಳಿದೆ, ಸರ್ ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರ್ತಾರೆ, ನಾನೇನೋ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನಾನು ಒಂದು ಶಾರ್ಟನ್ನ ಏನಾದರೂ ಒಂದು ಚೇಂಜ್ ಮಾಡಿಸ್ಬಿಟ್ರೆ ಅವ್ನ ಮೈಂಡಲ್ಲಿ ಇರೋದೆಲ್ಲ ಡೈವರ್ಟ್ ಆಗಿಬಿಡುತ್ತೆ. ಹೊಸೊಬ್ಬರು ಬಂದ ತಕ್ಷಣ ಅವ್ರು ಪ್ರೋತ್ಸಾಹ ಕೊಟ್ಟು ಅವ್ರು ಏನು ಮಾಡ್ತಾರೆ ಮಾಡೋಣ, ಔಟ್ಪುಟ್ ನೋಡೋಣ ಅಂತೇಳಿ. ಆಮೇಲೆ ಅವ್ರು 2-3 ಶಾರ್ಟ್ ಮಾಡೋವಾಗ ಗೊತ್ತಾಯಿತು. ಸೊ ಅವರು ಒಂದು ಕಾನ್ಸೆಪ್ಟಲ್ಲಿ ಬಂದಿದ್ದಾರಂತೆ. ಇವತ್ತು ಅವ್ರ ಹೆಸರೇ ಕೌರವ ವೆಂಕಟೇಶ್ ಅಂತಲೇ ಇಟ್ಕೊಂಡಿದ್ದಾರೆ. ಸೊ ಆ ಫೈಟ್ ಎಲ್ಲ ಮಾಡಿ ಹಿಟ್ಟಾಗಿದ್ದಕ್ಕೆ ಅಷ್ಟು ಒಂದು ಹೆಸರು. ನಾವು ಆವತ್ತು ಬಂದ್ಬಿಟ್ಟೆ, ನಾನು ದೊಡ್ಡ ಕ್ಯಾಮ್ರಾಮನು, ಹಂಗೆ ಮಾಡಬಾರ್ದೆ, ಇದು ಹಿಂಗಡೆ ಆದ ತಕ್ಷಣ ಅವ್ರು ಪಾಪ ಅಪ್ಸೆಟ್ ಆಗಿ ಭಯ ಪಟ್ಕೊಂಡು ಅದಕ್ಕೆ ಇರಬೇಕು ಸಿನಿಮಾಗಳೇ ಬರೋದು ಕಡಿಮೆ ಆಗಿದೆ ಈಗ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ದೊಡ್ಡ ಕ್ಯಾಮ್ರಾಮ್ಯಾನ್ ಆದ್ರೂ ಹೊಸಬರಿಗೆ ಅವ್ರ ಐಡಿಯಾನ ಅವರು ಹೊರಗಡೆ ಹಾಕೋದಕ್ಕೆ ವಿ ಶುಡ್ ಗಿವ್ ದಟ್ ಫ್ರೀಡಮ್ ಅಂತ. ತುಂಬ ಒಳ್ಳೆ ಮಾತು ಸರ್ ಇದು. ಥ್ಯಾಂಕ್ ಯು. ಸೊ ಅಂಜಲಿ ಅವರೇ, ನಾನು ಅವಾಗಿಂದ ನಿಮ್ಮನ್ನು ಕೇಳಬೇಕು ಅಂತ. ಇಲ್ಲಿ ಫುಲ್ ಮಾಡ್ರನ್ ಆಗಿದ್ದೀರಾ, ಅಲ್ಲೆಲ್ಲ ಬೈಕೆಲ್ಲ ಓಡಬೇಕಾದ್ರೆ ಲೈಕ್ ಫುಲ್ ಏನಂತಾರೆ ಅದಕ್ಕೆ, ಕೂಲ್ ಗರ್ಲ್ ಥರ ಇದ್ದೀರಾ. ಬಟ್ ಐ ಸಿ ಅನದರ್ ಫೇಸ್ ಆಫ್ ಯು ಬಿಂಗ್ ಶಾಕುಂತಲೆ. ಸೊ ಹೆಂಗೆ ಇದು ಆ ಕ್ಯಾರೆಕ್ಟರ್ ಮಾಡಬೇಕಾದ್ರೆ, ಬಿಕಾಸ್ ಈ ಸಿನಿಮಾದಲ್ಲಿ ಒಂದು ಇಂಟರ್ವೆಲ್ ಸ್ಟಾರ್ಟ್ ಆಗೋದಕ್ಕೆ ಒಂದು ಪಾಯಿಂಟ್ ಬರುತ್ತೆ, ಅಲ್ಲಿಂದ ಒಂದು ಅದ್ಭುತವಾದ ಸೀನ್ ಸ್ಟಾರ್ಟ್ ಆಗುತ್ತೆ.
ಸೊ ಅಲ್ಲಿ ನಿಮಗೆ ಹೇಗಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಿಕಾಸ್ ಕೆ ಸರ್ ಜೊತೆಲೇ ಇರೋದ್ರಿಂದ ಈ ಕ್ವಶನ್ ಕೇಳ್ತಾ ಇದ್ದೀನಿ ನಾನು. ಯುನೋ ನಮ್ಮ ಸಿನಿಮಾ ಚೆನ್ನಾಗಿದೆ ಅನ್ನೋದಕ್ಕಿಂತ ಕಲರ್ಫುಲ್ ಆಗಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಾರ್ದು ಅಂತ. ಸೊ ಈ ಥರದ ಸ್ವಲ್ಪ ಕಲರ್ಫುಲ್ಲಲ್ಲಿ ಯು ಆರ್ ಅ ಮೇಜರ್ ಪಾರ್ಟ್ ಆ ಸಿನಿಮಾದಲ್ಲಿ. ಸೊ ನಿಮ್ಗೇನು ಅನಿಸುತ್ತೆ? ನಂದು ಆ್ಯಕ್ಚುಲಿ ನಾನು ಕ್ಯಾಮ್ರಾ ಮುಂದೆ ಇದ್ದೀನಿ, ಬಟ್ ಐ ಆಮ್ ನಾಟ್ ದ ಮೇಜರ್ ಪಾರ್ಟ್. ಒನ್ ಈಸ್ ಡೈರೆಕ್ಷನ್ ಆ್ಯಂಡ್ ಒನ್ ಈಸ್ ಸಿನಿಮಾಟೋಗ್ರಫಿ. ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡಿ, ಎಷ್ಟೇ ಈ ಥರ ಪರ್ಫಾರ್ಮೆನ್ಸ್ ಮಾಡ್ತೀನಿ, ಹಿಂಗೆ ಕಾಣಿಸ್ತೀನಿ, ಡಯಟ್ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ ಅಂತ ಅಂದ್ರೇನು, ಇಟ್ಸ್ ಆಲ್ ಹೌ ದೇ ವಾಂಟ್ ಟು ಶೋ ಅಸ್ ಅಲ್ಲ. ನನಗೆ ಐ ಹರ್ಡ್ ಫ್ರಮ್ ಸೋ ಮೆನಿ ಪೀಪಲ್, ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಸಿನಿಮಾಲಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ನಾನು ಏನೂ ಡಿಫ್ರೆನ್ಸ್ ಇಲ್ಲ, ಆಗಿ ಯಾವಾಗ ಹೆಂಗೆ ರೆಡಿ ಆಗ್ತಾ ಇದ್ನೋ ಹಿಂಗೂ ಇವಾಗ್ಲೂ ರೆಡಿ ಆಗ್ತೀನಿ. ಇಟ್ಸ್ ದ ವೇ ಪೀಪಲ್ ಪೋರ್ಟ್ರೇ ಅಲ್ವಾ. ಪದವಿ ಪೂರ್ವಲ್ಲಿ ಬೇರೆ ಥರ ಕಾಣಿಸ್ತಾ ಇದ್ದೀನಿ, ಮನದ ಕಡಲಲ್ಲಿ ಬೇರೆ ಥರ, ಈಗ ನಮ್ಮ ಸಿನಿಮಾಲು ಬೇರೆ ಥರ ಕಾಣಿಸ್ತಾ ಇದ್ದೀನಿ. ನನಗೆ ಆ ಕಾಸ್ಟ್ಯೂಮ್ ತುಂಬ ಇಷ್ಟ ಆಯಿತು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸೀನ್. ಅದು ಫಸ್ಟ್ ಟೈಮ್ ನನ್ನ ಆ ಕಾಸ್ಟ್ಯೂಮಲ್ಲಿ ನೋಡಿದಾಗ ಇಟ್ಸ್ ಅ ವೆರಿ ಬ್ಯೂಟಿಫುಲ್, ಏನೋ ಒಂದು ಸಿನಿಮಾ ನೋಡಿದ್ರೆ ಅಟ್ರಾಕ್ಟ್ ಆಗುತ್ತಾರೆ ಕ್ಯಾರೆಕ್ಟರ್, ಒಂಥರ ಅಟ್ರಾಕ್ಷನ್ ಪಾಯಿಂಟ್, ಚೇಂಜಿಂಗ್ ಪಾಯಿಂಟ್ ಅಂತಾರಲ್ಲ ಸಿನಿಮಾಲಿ, ಆ ಥರ ಕ್ಯಾರೆಕ್ಟರ್ಗಳು ಚೇಂಜ್ ಆಗುವಂತ ಫುಲ್ ಅದೇನೋ ಒಂದು ಸೀನಲ್ಲಿ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾಸ್ಟ್ಯೂಮ್. ಆಮೇಲೆ ನೀವು ಆ ಫೋಟೋ ಬಗ್ಗೆ ಹೇಳಿದ್ರಲ್ಲ, ಅದು ನೀವು ಸಿನಿಮಾ ನೋಡಿದಾಗ ಆಗಕ್ಕಿಂತ ಮುಂಚೆ ಕೇಳಿ, ಅಷ್ಟು ಸಖತ್ತಾಗಿರೋ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ಟು ಯಾಕೆ ನೀವು ಆಟೋ ಹತ್ರ ನಿಂತಿದ್ದೀರಾ ಅಂತ ಕೇಳಿದೆ. ಇದಕ್ಕೆ ಅದೇ ಟ್ವಿಸ್ಟು ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾ ಅಂದ್ರು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾಕೆ ನೀವು ಆ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ಟು ಆ ಬ್ಯಾಕ್ಗ್ರೌಂಡಲ್ಲಿ ಫೋಟೋ ತೆಗೆಸ್ಕೊಂಡಿದ್ದೀರಾ? ಏನೋ ಇದೆ, ಓಕೆ. ಈವನ್ ದಿಸ್ ಇಸ್ ಆಲ್ಸೋ ನಾನು ಇಲ್ಲೇ ಹೇಳಕ್ಕಾಗಲ್ಲ, ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಕೊಡ್ತೀನಿ. ಆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಇದೆಲ್ಲ ಶುರು ಆಗುತ್ತೆ. ಓಕೆ, ವಾವ್. ಸೊ ನೀವು ನಿಮ್ಮ ಜಾಬ್ನೇನು ಚೇಂಜ್ ಮಾಡ್ಕೊಳ್ಳಲ್ಲ ಅಲ್ವಾ? ಆಮೇಲೆ ಜಾಬೇ ಇಲ್ಲ, ಕಾಲೇಜ್ ಸ್ಟೂಡೆಂಟ್. ನನ್ನ ಜಾಬ್ ಇಸ್ ಟು ಫೈಟ್ ವಿತ್ ಪ್ರವೀಣ್. ದಟ್ಸ್ ವಾಟ್ ನಾನು ಅದೇ ಅನ್ಕೊಂಡು, ಕಸ ಹಾಕಕ್ಕೆ ಬಂದವಳು ಹಂಗೆ ಕಸ ಹಾಕಕ್ಕೆ ಇಷ್ಟು ಚೆನ್ನಾಗಿ ಬಂದಿದ್ದಾರಾ ಇವರು, ಅದಕ್ಕೆ ಜಗಳ ಮಾಡ್ತಾ ಇದ್ದಾರೇನೋ ಅಂತ. ಬಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಸಿನಿಮಾದಲ್ಲಿ ಸಖತ್ತಾಗಿದೆ ಅಂತ ನೀವು ಹೇಳೋದ್ರಲ್ಲೇ ಗೊತ್ತಾಗ್ತಾ ಇದೆ. ನೀವು ಎಷ್ಟು ಸೀಕ್ರೆಟ್ನ ಕಾಪಾಡ್ಕೊಂಡು ಬರ್ತಾ ಇದ್ದೀರಾ ಅವಾಗಿಂದ ಅಂತ. ಅದೇ ಫನ್. ನಾವು ಎಷ್ಟು ಹೇಳಿದ್ರೇನು ಅದು ಆ ಹಿಟ್ ಕೊಡಲ್ಲ ಸಿನಿಮಾ, ನೀವು ಹೆಂಗೆ ನೋಡ್ತೀರಾ. ಸೊ ಈ ಸಿನಿಮಾದ ಮತ್ತೊಬ್ಬ ತುಂಬ ಮೇನ್ ಪಿಲ್ಲರ್ಸ್ ಆರ್ ಹೀರೋ ಪ್ರವೀಣ್ ಸರ್. ಸೊ ಪ್ರವೀಣ್ ಸರ್ದು ನಾವು ಆ್ಯಕ್ಚುಲಿ ಫ್ರಮ್ ಜಾಲಿ ಡೇಸಿಂದನೂ ತುಂಬ ಬೇರೆ 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 ಕ್ಯಾರೆಕ್ಟರ್ಗಳನ್ನು ಪ್ಲೇ ಮಾಡ್ತಾ ಬಂದಿದ್ದಾರೆ, ತುಂಬ ನೋಡಿದ್ದೀವಿ. ಆದರೆ ಇದರಲ್ಲಿ ಪ್ರವೀಣ್ ಸರ್ನ ನಾವು ನೋಡೋ ರೀತಿನೇ ಬೇರೆ ಇದೆ, ಅವರು ಜನರಿಗೆ ರೀಚ್ ಆಗೋ ರೀತಿನೇ ಬೇರೆ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಜಾಲಿ ಡೇಸಲ್ಲಿ ನಾನೇ ಅವ್ರನ್ನ ಹೀರೋ ಮಾಡಿದ್ದು. ಅದರಲ್ಲಿ 5 ಜನದಲ್ಲಿ ಒಬ್ಬ. ಇದರಲ್ಲಿ ಒಬ್ಬ ಆ್ಯಕ್ಚುಲಿ ಜಂಬೂ ಸರ್ಕಸಲ್ಲಿ ಇವನೊಬ್ಬನೇ. ಓಕೆ, ಸೋಲೋ ಹೀರೋ ಅಂದರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ತುಂಬ ಹೀರೋಗಳಿದ್ದಾವೆ. ಬಟ್ ಹೀರೋ ಒಂದು ಯೂತ್ ಆಗಿ ಅಂಜಲಿ ಆ್ಯಂಡ್ ಪ್ರವೀಣ್ ಅದು ಕಾಂಬಿನೇಷನ್ ಇರೋದು ಇದರಲ್ಲಿ. ಬಟ್ ಅದರಲ್ಲಿ ನಾನು ಅವ್ರನ್ನ ಟ್ರೀಟ್ ಮಾಡಿದ್ದೆ ಬೇರೆ ಥರ. ಅಲ್ಲಿ 5 ಜನನ ಹೀರೋಗಳು ಟ್ರೀಟ್ ಮಾಡಿದೆ. ಇಲ್ಲಿ ಒಬ್ಬ ಸೋಲೋ ಯೂತ್ ಹೀರೋ ಆಗಿ ಸಪ್ರೇಟಾಗಿ ಟ್ರೀಟ್ ಮಾಡಿದ್ದೀನಿ. ಬಟ್ ಆವಾಗಿಂದ ಪ್ರವೀಣೇ ಬೇರೆ ಥರ ಕಾಣ್ತಾರೆ ನಿಮಗೆ ಅಲ್ಲಿ ನಮ್ಮ ಜಾಲಿ ಡೇಸಲ್ಲಿ. ಇದರಲ್ಲೇ ಬೇರೆ. ಇದರಲ್ಲಿ ನೀವು ನೋಡಿದ್ರೆ ನಿಜವಾಗ ಅವ್ರನ್ನ ಇವನು ಯಾರೋ ಹಿಂದಿಗಿದ್ದಿ ಹೋಗ್ಬಿಡ್ತಾನೇನೋ ಅನ್ನೋ ಹೌದು, ತುಂಬ ಸ್ಮಾರ್ಟಾಗಿ ಕಾಣ್ತಾನೆ. ಆಮೇಲೆ ಮುಖ ಎಲ್ಲ ಗ್ಲಾಮರ್ ಅಂತ ಫಿಸಿಕಲ್ ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಡೆಡಿಕೇಟ್, ತುಂಬ ಬಾಡಿಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ತುಂಬ ಹೀಗೆ ಇರಬೇಕು, ನಾನು ಹೀಗೆ ಮಾಡಬೇಕು, ಇದೇ ತಿನ್ನಬೇಕು, ಇದೇ ಫುಡ್ ತಿನ್ನಬೇಕು, ಇಷ್ಟೇ ಮಾಡಬೇಕು ಅಂತ ಮಾಡಿದ್ದಾನೆ. ಆಮೇಲೆ ಆ್ಯಕ್ಟಿಂಗ್ ವೈಸಲ್ಲೂ ಅಷ್ಟೇ, ಮೊದಲಿಗೂ ಪ್ರವೀಣ್ಗೂ ಇವಾಗೂ ತುಂಬ ವ್ಯತ್ಯಾಸ ಇದೆ. ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆಮೇಲೆ ಆ್ಯಕ್ಟಿಂಗ್ ಆಗ್ಬೋದು. ಇದರಲ್ಲಿ ಫೈಟು ಚಿಕ್ಕದಾಗಿ ರವಿವರ್ಮ ನಮ್ಮ ಫೈಟ್ ಮಾಸ್ಟ್ರು 2 ಬಿಟ್ಟಿದೆ ಇದರಲ್ಲಿ. ಒಂದು ಅದು ಕೂಡ ಸ್ವಲ್ಪ ಕಾಮಿಡಿ ಬೇಸಲ್ಲಿ ತೊಗೊಂಡೋಗಿದ್ದು ಫೈಟು. ಬಟ್ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಯಾರು ನೋಡಿದ್ರೆ ಈ ಹುಡುಗ ಇಷ್ಟೊಂದು ಫೈಟ್ ಮಾಡ್ತಾರಾ ಅನ್ನೋ ಥರ ಇದೆ. ಅದೇ ಥರ ಸಾಂಗ್ ಸಿಚುವೇಶನ್ ಬಂದಾಗ ಕೂಡ ಪ್ರವೀಣ್ದು, ಅಂಜಲಿ ಸ್ವಲ್ಪ ಅವರಿಗೆ ಮೊದಲೇ ಡ್ಯಾನ್ಸ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಇವರು ಆ್ಯಕ್ಚುಲಿ ಬೇಸಿಕಲಿ ಡ್ಯಾನ್ಸರು. ಹಾಗಾಗಿ ಅಂಜಲಿ ಕಷ್ಟ ಆಗಲಿಲ್ಲ, ಅವನಿಗೆ ಸ್ವಲ್ಪ ಕಷ್ಟ ಆಯಿತು. ಆದರೆ ಬಿಡದೈತಿ ತುಂಬ ಕಷ್ಟಪಟ್ಟು ಅಂಜಲಿ ಜೊತೆಲೇ ಅದು ಒಂದು ಲಾಂಗ್ ಬಿಟ್ಟಿಟ್ಟಿದ್ದೀವಿ. ಅದರಲ್ಲಿ ಸ್ಟಾರ್ಟಿಂಗ್ ಒಂದು ಡುಯೆಟ್ ಸಾಂಗಲ್ಲಿ ಅದು ಒಂಥರ ಇದೇನು ಲೇಡೀಸ್ ಪಾಪು ಬೇಕಾ, ಜೆಂಟ್ಸ್ ಪಾಪು ಬೇಕಾ, ಸಿಂಗಲ್ ಆದರೂ ಓಕೆ, ಇಲ್ಲ ಡಬ್ಬಲ್ ಬೇಕಾ ಅನ್ನೋದು ಹೆವಿ ಮೂಮೆಂಟ್ಸಲ್ಲಿದೆ ಸಾಂಗು. ಅದರಲ್ಲಿ ಎಷ್ಟು ಕಷ್ಟಪಟ್ಟು ಮಾಡ್ದ ಅಂದರೆ ಪಿಕ್ಚರ್ ನೋಡುವಾಗ ಇವನು ಇಂಥ ದೊಡ್ಡ ಡ್ಯಾನ್ಸರ್ ಅಂತೀರ, ಅಲ್ಲಿ ನೋಡಿದ್ರೆ ಫೈಟರ್ ಅಂತಿರಲಿಲ್ಲ, ಡ್ಯಾನ್ಸರ್ ಅಂತಾನೆ. ಅದೇ ಥರ ರೊಮ್ಯಾಂಟಿಕ್ ಸೀನ್ ಬಂದಾಗಲೂ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಇಬ್ಬರು ಈಗ ಇದರಲ್ಲಿ ನೋಡಿದ್ರೆ ಇವರಿಬ್ಬರು ಪೇರು ತುಂಬ ಮುದ್ದಾಗಿ ಕಾಣ್ತಿದೆ. ಇದರಲ್ಲಿ ಅವನು ಫಸ್ಟ್ ಅಟ್ರ್ಯಾಕ್ಟ್ ಆದಾಗಿಂದ ಇಬ್ಬರು ಒಬ್ರಿಂದೊಬ್ಬರು ಇವರಿಬ್ಬರು ಒಂದು ಪಕ್ಕ ಪ್ಯೂರ್ ಲವ್ ಸ್ಟೋರಿ ಮಾಡೋಣ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲ ಹೇಳೋದಕ್ಕಿಂತ ಸಿನಿಮಾ ಈಗ ರೆಡಿ ಆಗಿರೋದ್ರಿಂದ ನಾವು ಜಾಸ್ತಿ ಹೇಳಬಾರ್ದು ಅನಿಸುತ್ತೆ ನನಗೆ, ಯಾಕೆ ಸಿನಿಮಾ ಬಗ್ಗೆ. ಯಾಕೆಂದರೆ ಈಗ ಆಲ್ರೆಡಿ ಸಾಂಗ್ಸುಗಳು ಕೆಲವರು ನೋಡಿದ್ದಾರೆ, ಟ್ರೈಲರು ನೋಡಿದ್ದಾರೆ,
ಬಟ್ ಕತೆ ಯಾರಿಗೂ ಏನೂ ಗೊತ್ತಿಲ್ಲ, ಬಟ್ ಥಿಯೇಟ್ರಿಗೆ ಬಂದು ನೋಡಲಿ ಅಂತ. ನಾನು ಅದಕ್ಕೆ ಕತೆ ಬಗ್ಗೆ ಜಾಸ್ತಿ ಹೇಳಲ್ಲ ಅಂತ. ಸೊ ಈ ಥರದ್ದು ಒಂದು ಅದ್ಭುತವಾದ ಲಿರಿಕ್ಸನ್ನು ಕೊಟ್ಟಿದ್ದಾರೆ ನಿಮಗೆ. ಮ್ಯೂಸಿಕ್ನ ಮಾಡಿರೋದು ನಮ್ಮ ವಾಸುಕಿ ವೈಭವ್ ಸರ್ ಅವರು. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ವಾಸುಕಿ ವೈಭವ್ ನನ್ನ ಫಸ್ಟ್ ಕಾಂಬಿನೇಷನ್ ಇದು, ನನ್ನ ಜೊತೆಲಿ ಫಸ್ಟ್ ಟೈಮ್ ಮಾಡಿರೋದು. ನಾನು ಮೊದಲು ಎಲ್ಲ ಜಾಸ್ತಿ ಮಿಕ್ಕಿ ಜಯಮೇಯರು, ಆಮೇಲೆ ಇಲ್ಲಿ ನಮ್ಮ ಹರಿಕೃಷ್ಣ ಅವ್ರದ್ದು 3 ಪಿಕ್ಚರ್ ಮಾಡಿದೆ, ಗುರುಕಿರಣ್ ಅವ್ರದ್ದು 3 ಮಾಡಿದೆ, ಅರ್ಜುನ್ ಜನ್ಯದು 1, ಹೀಗೆ ಇಲ್ಲಿಯವರು. ಮತ್ತು ಅದ್ರ ಮಧ್ಯದಲ್ಲಿ ಹೊಸ ಮ್ಯೂಸಿಕ್ ಡೈರೆಕ್ಟರ್ಗಳು ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ ಎಲ್ಲ ಹೊಸ ಮ್ಯೂಸಿಕ್ ಡೈರೆಕ್ಟರ್. ಈ ಸರಿ ವಾಸುಕಿ ವೈಭವ್ ನಂಗೆ ಮೊದಲನೇದು ಅದು. ಓಕೆ, ನಮ್ಮ ಸುಪ್ರೀತಾ ಮೇಡಮ್ ಹೇಳಿದ್ರು, ಇಲ್ಲ ಅವ್ರ ಕೈಲಿ ಮಾಡಿಸೋಣ, ಚೆನ್ನಾಗಿ ಮಾಡ್ತಾರೆ ಅವರು, ಈಗ ಉಳಿದವರು ಕಂಡಂತೆ ಅದೆಲ್ಲ ಮಾಡಿದ್ರಲ್ಲ ಹಿಂದೆ, ಸರಿ ಅಂತ ಹೋಗಿ ಅದ್ಭುತ ಟ್ಯೂನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಅಬ್ಬರ ಇಲ್ದಿತ್ತಿ ನೀಟಾಗಿ ಟ್ಯೂನ್ ಹೇಳಿದ್ರು. ಅಲ್ಲ ಒಂದಕ್ಕಿಂತ ಒಂದಕ್ಕೊಂದು ಡಿಫ್ರೆಂಟ್. ಈಗೇನು ಕೆಲವೊಂದು ಮ್ಯೂಸಿಕ್ ಡೈರೆಕ್ಟ್ರ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಹತ್ತತ್ರ ಇರ್ತವೆ ಎಲ್ಲದಕ್ಕೂ. ಈಗ ಒಂದು 4 ಸಾಂಗ್ ಇದ್ದರೆ ಪಕ್ಕದಲ್ಲಿ ಎಲ್ಲೋ ಅವರೇ ಮ್ಯೂಸಿಕ್ ಡೈರೆಕ್ಟ್ರು ಅನ್ನೋ ಹೇಳೋ ಥರ ಇದೆ. ಇದು ಆ ಥರ ಇರಲಿಲ್ಲ. 4 ಸಾಂಗು. ಈಗ ಫಸ್ಟು ಸ್ಟಾರ್ಟಿಂಗಲ್ಲೇ ಒಂದು ಕಾಲೇಜ್ ಸಾಂಗು, ಗ್ರಾಚಾರ ನಿನಗೆ ಗ್ರಾಚಾರ ಅಂತ ಮಾಡಿದೆ. ಅದೇ ಟೋಟಲಿ ಒಂದು ಡಿಫ್ರೆಂಟ್ ಆಗಿದೆ. ನಿಮ್ಗೆ ಯೂತ್ ಅವ್ರಿಗೆ ಭಾರಿಗೆ ಅದು ಅಟ್ರಾಕ್ಟ್ ಆಗುವಂಥ ಸಾಂಗು. ಅದು ನಾಗೇಂದ್ರ ಪ್ರಸಾದ್ ಅವ್ರ ಲಿರಿಕ್ಸ್ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಅದೇ ಥರ ನೆಕ್ಸ್ಟ್ ಕವಿರಾಜ್ ಅವ್ರ ಹತ್ರ ಮತ್ತೆ ಬರೆಸ್ತು. ಕವಿರಾಜ್ 2 ಸಾಂಗ್ ಬರೆದ್ರು. ಅದರಲ್ಲಿ ಈಗ ಮಂದಹಾಸ ಅಂತ ಒಂದು ಸಾಂಗು ಜಯಂತ್ ಕಾಂಕಿಣಿಯವರು ಬರೆದಿದ್ದಾರೆ. ಅದು ಪ್ಯಾಥೋ ಸಾಂಗು. ಅದು ಇನ್ನೂ ಬಿಟ್ಟಿಲ್ಲ. ಅದು ಈಗ ನಾಳೆ ನಾಡ್ದಂಗೆ ಬಿಡ್ಬೋದು. ಅದು ನಿಜವಾಗೂ ಒಂಥರ ಹಾರ್ಟ್ ಟಚ್ ಆಗೋ ಥರ ಇದೆ. ಫೀಲ್ ಸಾಂಗು, ಲವ್ ಫೀಲ್ ಇದೆ, ಒಂದು ಪ್ಯಾಥೋ ಮೂಡಲ್ಲಿದೆ. ಅದು ಕೂಡ ತುಂಬ ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ. ಡುಯೆಟ್ ಸಾಂಗ್ ಬಗ್ಗೆ ಹೇಳಿದ್ದೀನಿ. ಡುಯೆಟ್ ಸಾಂಗ್ ಈಗ ಕವಿರಾಜ್ ಬರೆದಿರೋದು ಒಂದು ಡುಯೆಟ್ ಸಾಂಗು, ಮತ್ತು ಸಿಂಗಲ್ ಪಾಪು ಬೇಕಾ, ಲೇಡೀಸ್ ಪಾಪು ಬೇಕಾ, 2 ಕವಿರಾಜೇ ಬರೆದಿರೋದು. ಅವೆರಡು ಎಲ್ಲವೂ ಟೋಟಲಿ ಡಿಫ್ರೆಂಟ್ ಆಗಿದೆ. ಒಂದಕ್ಕಿಂತ ಒಂದು ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸಿಚುವೇಶನ್ ಸಾಂಗ್ ಬರುತ್ತೆ, 2 ಬಿಟ್ಟಾಗಿ ಬರುತ್ತೆ. ಸಿನಿಮಾದಲ್ಲಿ ಒಂದೇ ಕಡೆ ಬರೋಲ್ಲ, 2 ಬಿಟ್ಟಾಗಿ ಬರುತ್ತೆ. ಬಟ್ ಅದು ಆ ಸಿಚುವೇಶನ್ ನಿಮಗೆ ಇಡೀ ಸಿನಿಮಾದಲ್ಲಿ ನಿಮಗೆ ಆ್ಯಕ್ಚುಲಿ ಟ್ಯೂನ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಅದರಲ್ಲಿ ಮಾಡಿದ ಪರ್ಫಾರ್ಮೆನ್ಸ್ ಎಲ್ಲ ವಾವ್ ಅನ್ಸೋದ್ರಲ್ಲಿ ಡೌಟೇ ಇಲ್ಲ. ವಾವ್ ಅನಿಸುತ್ತೆ ಆ ಸಿನಿಮಾ. ಅದನ್ನ ನಾನೀಗ ಯಾಕೆ ಅದ್ರ ಬಗ್ಗೆ ತುಂಬ ಹೇಳೋದಕ್ಕಿಂತ ಆ ಸಿನಿಮಾನ ಈಗ ರಿಲೀಸ್ ಆಗ್ತಾಯಿದೆ, ಬಟ್ ನಾವು ಎಲ್ಲೂ ಇಲ್ಲಿ ತನಕ ಅದನ್ನ ತೋರಿಸಿಲ್ಲ. ಬಟ್ ಅದು ನಿಜ, ನಾನು ಇಡೀ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿಗೆ ವಾವ್ ಅನಿಸುವಂಥ ಒಂದು ಸಿಚುವೇಶನ್ ಅದು. ಓಕೆ. ಸೊ ಹಾಡಲ್ಲೂ ಕೂಡ ಒಂದಿಷ್ಟು ವಾವ್ ಮೂಮೆಂಟ್ಸ್ನ ಖಂಡಿತ ಇದೆ. ಒಂದು ಪ್ಯಾಥೋ ಸಾಂಗಲ್ಲಿ ಒಂದು ಮೂಮೆಂಟ್ ಆಯಿತು ನನಗೆ. ಪಟಾಕಿ ಫೋರ್ಗ್ರೌಂಡಲ್ಲಿ ಪಟಾಕಿ ಹಾಕಿದ್ದಾರೆ, ನಾನು ಹಿಂದಿಂದ ಬರಬೇಕು. ಸೊ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ ನಾನು ಪಟಾಕಿ ಹತ್ರ ಇದ್ದೀನಿ ಅಂತ. ಆಯಿತಾ, ನಾನು ಆಲ್ಮೋಸ್ಟ್ ಫುಲ್ ಸ್ಯಾಡ್ ಅಳಬೇಕು. ಓಕೆ, ಆ ಥರ ಇದೆ. ನಾನು ಹಿಂಗೆ ಅಳಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಹೋಗ್ತಾಯಿದೆ. ಅವ್ರು ಅಲ್ಲಿಂದ ಅಳು 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 ಅಂತಿದ್ದಾರೆ. ನಂಗೆ ಭಯ ಆಗ್ತಾಯಿದೆ, ನಿಜವಾಗ್ಲೂ ನನ್ನ ಮೇಲೆ ಬಂದ್ಬಿಟ್ರೆ ಏನು ಅಂತ. ಸೊ ಆ ಥರ ಸೋ ಮೆನಿ ಸ್ಮಾಲ್ ಮೂಮೆಂಟ್ಸ್ ಇತ್ತು. ಕಲ್ತಿದ್ದೀನಿ. ಈಗ ಯಾರು ನನ್ನ ಕಣ್ಮುಂದೆ ಪಟಾಕಿ ಹಾಕಿದ್ರೆ ಆದ್ರೂ ನೋಡಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇಡೀ ಜಂಬೂ ಸರ್ಕಸ್ ಟೀಮ್ಗೆ ಒಳ್ಳೇದಾಗಲಿ. ನಿಮ್ಮ ಸಿನಿಮಾ ಇನ್ನೂ ಸಖತ್ತಾಗಿ ಓಡಲಿ. ಈ ಸಿನಿಮಾಯಿಂದ ಇಬ್ಬರು ಕಾಂಬಿನೇಷನ್ ಇನ್ನೂ ಜಾಸ್ತಿ ಸಿನಿಮಾ ಮಾಡಿ ಸರ್. ಆದರೆ ನಮ್ಮಂಥ ಕಲಾವಿದರನ್ನ ಮರಿಬೇಡಿ. ನೀವು ಪ್ರತಿ ಸಿನಿಮಾದಲ್ಲಿ ಹೀರೋಯಿನ್ನ ಹೊಸ ಹೀರೋಯಿನ್ನ ತಗೊಳ್ಳೋ ಥರ ಹೊಸ ಕಾಮಿಡಿಯನ್ನ ತಗೋಬೇಡಿ ಸರ್. ಬೇಕಾದ್ರೆ ನಾನೇ ಹೊಸ್ದಾಗಿ ಏನಾದರೂ ಮಾಡ್ತೀನಿ. ನೀವೇ ಹೊಸ ಹೀರೋಯಿನ್. ಯಾರು ನಾನು ಬೇಕಾದರೆ ಸಿನಿಮಾ ಮಾಡಿದೆ ಮನೇಲಿ ಹೀರೋಯಿನ್ ಮಾತ್ರ ಆಗಲ್ಲ. ನಿಮ್ಮ ಥರ ಡಯಟ್ ಮಾಡೋಕ್ಕೆ ಬರಲ್ಲ ನನಗೆ. ನಿಮ್ಮ ಥರ 1 ಆ್ಯಪಲ್ ಗ್ರೀನ್ ಟೀ ನಾನು ಬೇಗ ಸತ್ತೋಗ್ಬಿಡ್ತೀನಿ. ಆ ಥರ ಎಲ್ಲ ಡಯಟ್ ಮಾಡೋದು ಅಚ್ಚುಕಟ್ಟಾಗಿ ಆರಾಮಾಗಿ ತಿನ್ಕೊಂಡು ಸಂಪಾಗಿ ಇದ್ಕೊಂಡು ಕ್ಯಾರೆಕ್ಟರ್ ಮಾಡ್ತೀನಿ ನಾನು ಆ ಥರ. ಸೊ ಸಿನಿಮಾಗೆ ಒಳ್ಳೇದಾಗಲಿ. ಇದೇ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಜಂಬೂ ಸರ್ಕಸ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಕರ್ನಾಟಕದ ಜನತೆ ನಮ್ಮನ್ನು ಕೈ ಬಿಡೋದಿಲ್ಲ. ಸಿನಿಮಾನ ನೋಡಿ, ನಾವು ಎಷ್ಟೇ ಇಲ್ಲಿ ಪ್ರಚಾರ ಮಾಡಿದ್ರು ನೀವುಗಳು ಸಿನಿಮಾ ನೋಡಿ ಬಾಯಿಂದ ಬಾಯಿಗೆ ಸಖತ್ತಾಗಿದೆ ಗುರು, ಹೋಗಿ ಸಿನಿಮಾ ನೋಡು ಅನ್ನೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಜವಾಬ್ದಾರಿನ ನಿಮಗೆ ಬಿಡ್ತಾ ಇದ್ದೀವಿ. ಇನ್ನು ಇನ್ನೊಂದು ಲಾಸ್ಟ್ ಒಂದು ಹೇಳ್ಬಿಡ್ತೀನಿ. ಈ ಸಿನಿಮಾ ನೋಡಿದ ಮೇಲಂತೂ ತುಂಬ ಇದು ಹೇಳ್ತೀವಲ್ಲ, ಗೃಹಿಣಿಗಳು ಅಂತೀವಲ್ಲ, ಅವ್ರೆಲ್ಲ ಮೋಸ್ಟ್ಲಿ ಶ್ರೀಧರ್ನ ಬೈಕೊಳ್ತಾರೆ. ಯಾಕಂದ್ರೆ ಈ ಕೆಲಸ ಮಾಡಕ್ಕೆ ಬರೋರು ಮುಂಚೆಲ್ಲ ಏನೋ ಅಮೌಂಟ್ ಕೊಟ್ಟರೆ ತಗೊಳ್ಳೋ ಥರ ಇರ್ತಾರೆ. ಈಗ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ, ಪ್ರತಿಯೊಂದಕ್ಕೂ ಗೂಗಲ್ ಪೇ ಮಾಡಿ ಅಂದ್ಬಿಡ್ತಾರೆ ಮೋಸ್ಟ್ಲಿ. ಸೊ ಅದೇ ನಮ್ಮೊಂದು ನಿಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಾಗಿದೆ ಅದು. ಸೊ ಅದರಿಂದ ಆ ಥರ ಒಂದು ಇದಾಗಿದೆ. ಸಖತ್ತಾಗಿದೆ ಅಂದರೆ ಇನ್ನು ಸಿನಿಮಾ ಇನ್ನೆಷ್ಟು ಚೆನ್ನಾಗಿರ್ಬೋದು ಅಂತ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತದೆ ಸರ್ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದು ಇವತ್ತು ನಿಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳನ್ನ ಹಂಚ್ಕೊಂಡಿದ್ದಕ್ಕಾಗಿ ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನನ್ನನ್ನು ಕೇಳೋರು ಯಾರೂ ಇಲ್ಲ. ಹಿಂಗೆ ಎಕ್ಸ್ಪೀರಿಯನ್ಸ್ ಹಿಂಗಾಯ್ತು ಎಲ್ಲ ನಾನೇ ಹೇಳಬೇಕಾಗಿದೆ. ಪರವಾಗಿಲ್ಲ, ಆದರೂ ಗೂಗಲ್ ಪೇ ಮಾಡಿದ್ದಾರೆ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಜನರಿಗೆ ಹೇಳೋದು ಒಂದೇ, ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್.